ಇವಾಗ ಬ್ರಹ್ಮ ಮತ್ತೆ ಅದೇ ಇವಾಗ ಗಂಡಂದ್ಮೇಲೆ ಸಂತಾನೋತ್ಪತ್ತಿ ಮತ್ತೆ ಮಕ್ಕಳು ಮರಿ ಮಾಡಕ್ಕೆ ಬೇಕಲ್ವಾ ಹೆಣ್ಣಂತ. ಮತ್ತೆ ಹೆಣ್ಣು ಸೃಷ್ಟಿ ಮಾಡುವಾಗ ಭಗವಂತ ಅಂದ್ರೆ ದೇವರು ಬ್ರಹ್ಮ ಹೆಣ್ಣನ್ನ ಸೃಷ್ಟಿ ಮಾಡಕ್ಕೆ ತುಂಬಾ ಟೈಮ್ ತಗೊಳ್ತು. ತುಂಬಾ ಅಂತಂದ್ರೆ ಜಾಸ್ತಿ ಟೈಮ್, ಜಾಸ್ತಿ ಅಂದ್ರೆ ಜಾಸ್ತಿ ಟೈಮ್ ತಗೊಳ್ತು. ಜಾಸ್ತಿ ಅಂದ್ರೆ ತುಂಬಾನೇ ಟೈಮ್ ಹೆಣ್ಣನ್ನು ಸೃಷ್ಟಿ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಂಡಿರೋದು. ಜಾಸ್ತಿ ಅಂದ್ರೆ ಯಾವ ಥರ ಮಾಡಬೇಕು ಹೇಗೆ ಏನು ಅಂತ ಯೋಚನೆ, ಯಾವ ಥರ ಮಾಡಬೇಕು ಹೇಗೆ ಏನು ಅಂತ ಈ ಥರ ಮಾಡೋಕ್ಕೆ ತುಂಬ ಯೋಚನೆ ತಗೊಂತು. ತುಂಬಾ ಕಾಲ, ತುಂಬಾ ಟೈಮು, ತುಂಬಾ ಯೋಚನೆ ತಗೊಂಡು ತುಂಬಾ ಟೈಮ್ ಹೋಯಿತು ಅಲ್ಲ, ಅದರಲ್ಲೇ ತುಂಬಾ ಟೈಮ್ ಹೋಗಿದೆ. ತುಂಬಾ ಯೋಚನೆ ಮಾಡಿ ತುಂಬಾ ಟೈಮ್ ತಗೊಂಡು ರೆಡಿ ಮಾಡಿರೋದು. ಬಟ್ ರೆಡಿ ಆದಮೇಲೆ ಏನು ಪ್ರಾಬ್ಲಮ್ ಆಯ್ತು ಗೊತ್ತಾ? ರೆಡಿ ಏನೋ ಮಾಡಿಬಿಟ್ಟಿದ್ದ, ಬಟ್ ರೆಡಿ ಮಾಡಿದ ಮೇಲೆ ಅರ್ಥ ಅರ್ಥ ಆಗದೆ ಇರೋ ಥರ ರೆಡಿ ಮಾಡಿದ. ಅಂದರೆ ಯಾವ ಥರ ಅಂದರೆ ಅಷ್ಟು ನಾಜೂಕು, ಅಷ್ಟೊಂದು ಸ್ಮೂತ, ಅಷ್ಟೊಂದು ಸೂಕ್ಷ್ಮತೆ ಅಂತ ಅಲ್ಲ, ಆ ಥರ ಅಲ್ಲ. ಅಂದರೆ ಸ್ಟ್ರಾಂಗ್ ಅಂತಂದರೆ ಈ ಥರ ಸ್ಟ್ರಾಂಗು ಆ ಥರನೂ ಅಲ್ಲ, ಸ್ಮೂತು ಅಲ್ಲ, ಈ ಥರನೂ ಅಲ್ಲ. ಅಂದರೆ ಯಾವ ಥರ ರೆಡಿ ಮಾಡಿದಾನಂದರೆ ಅರ್ಥ ಆಗದೆ ಇರೋ ಥರ ರೆಡಿ ಮಾಡಿರೋದು. ಅದಕ್ಕೆ ಅರ್ಥ ಆಗದೆ ಇರೋ ಥರ ರೆಡಿ ಮಾಡಿರೋದು. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ ಗಾದೆ ಮಾತಿನಲ್ಲಿ ಹೇಳ್ತಾರೆ ಏನಂತಂತಂದರೆ, ಮೀನಿನ ಹೆಜ್ಜೆ ಬೇಕಾದರೂ ಕಂಡುಹಿಡಿಬೋದು, ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ಸೊ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಮತ್ತು ಹೆಣ್ಣಿನ ಬಗ್ಗೆ ಏನು ಎಂತ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಟೋಟಲಿ ಗೊತ್ತಾಗಲ್ಲ ಅವನಿಗೆ. ಹೆಣ್ಣನ ಮನಸ್ಸು ಯಾವಾಗ ಚೇಂಜ್ ಆಗ್ಬೋದು, ಯಾವಾಗ ಹೇಗೆ ಏನೇ ಆಗುತ್ತೆ ಅಂತ ಬ್ರಹ್ಮನಿಗೂ ಗೊತ್ತಿಲ್ಲ. ಅವನೇನೋ ರೆಡಿ ಏನೋ ಮಾಡಿಬಿಟ್ಟ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ನೀವು ಈ ಕಡೆಯಿಂದ ಇಲ್ಲ, ಬ್ರಹ್ಮ ಏನೋ ರೆಡಿ ಸೃಷ್ಟಿ ಮಾಡಿಬಿಟ್ಟ. ಸೃಷ್ಟಿ ಆದಮೇಲೆ ಇದು ಗಂಡು ಜಾತಿ ಅಂತಂದರೆ ಇದು ಸಿಂಪಲ್ಲು ಗಂಡು ಜಾತಿ. ಭಾಳ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ ಗಂಡು ಜಾತಿ. ಬಟ್ ಇದು ಹೆಣ್ಣು ಜಾತಿ. ಆಮೇಲೆ ಸೃಷ್ಟಿ ಮಾಡಿದ ಮೇಲೆ ಇದ್ರ ಬಗ್ಗೆ ಏನು ಗೊತ್ತಾಗಲ್ಲ. ಅಂದರೆ ಇದು ಭಾಳ ಡಿಫ್ರೆಂಟು. ಹೆಣ್ಣನ್ನು ತಯಾರು ಮಾಡಿರೋದು ತುಂಬ ಡಿಫ್ರೆಂಟು. ತುಂಬಾ ಅಂತಂದರೆ ದೇವರು ಗಂಡಸರಿಗೆ ಬೇರೆ ಬೇರೆ ಥರ ಇದು ಮಾಡಿದ್ದಾರೆ, ಸೃಷ್ಟಿ ಮಾಡಿರೋದು. ಅಂದರೆ ಗಂಡಸರು ಅಂದರೆ ಆ ಗಂಡಸರು ಬೇರೆ ಥರನೇ. ಯಾವ ಥರ ಅಂತಂದರೆ ತುಂಬ ಈಸಿಯಾಗಿ ರೆಡಿ ಮಾಡಿರೋದು ಗಂಡಸರನ್ನ. ಬಟ್ ಹೆಣ್ಮಕ್ಳಿಗೆ ತುಂಬಾ ಡಿಫ್ರೆಂಟಾಗಿ ರೆಡಿ ಮಾಡಿರೋದು. ತುಂಬಾ ಡಿಫ್ರೆಂಟಾಗಿ. ಸಂಡೇ ಮಂಡೇ ಸಿಸ್ಟರ್ ನಮಸ್ತೆ ಎಲ್ಲಿದ್ದಾರೆ ನನಗೆ ಕಾಣಿಸ್ತಾ ಇಲ್ಲ ಬಿಡಿ. ತುಂಬಾ ಡಿಫ್ರೆಂಟಾಗಿ ಮಾಡಿರೋದು ಹೆಣ್ಣನ್ನು. ಅದಕ್ಕೋಸ್ಕರ ಏನಂತಾರೆ ಗೊತ್ತಾ, ಲೇಡೀಸ್ ಫಸ್ಟು ಮತ್ತು ಲೇಡೀಸ್ ಯಾಕೆ ಅಂತಂತಂದರೆ, ಸುಮಾರು ಜನ ಏನು ತಿಳ್ಕೊತಾರೆ ಅಂತಂದರೆ, ಹೆಣ್ಣಂತಂದರೆ ತುಂಬಾ ಭಯಂಕರ, ಹೀಗೆ ಸ್ಟ್ರಾಂಗು. ಕೆಲವ್ರು ಅಂದ್ಕೋತಾರೆ ವೀಕ್ ಇರ್ತಾರೆ, ಕೆಲವರು ವೀಕ್ನೆಸ್ ಅಂತ, ಕೆಲವ್ರು ಏನೇನೋ ತುಂಬ ಡಿಫ್ರೆಂಟಾಗಿ ಹೆಸರಿಡ್ತಾರೆ ಯಾರನ್ನ, ಹೆಣ್ಣನ್ನು. ತುಂಬಾ ಹೆಣ್ಣಿನ ಮನಸ್ಸು ತಲಿಯುತ್ತೆ, ಆಧಾರ ತಿಳ್ಕೊಳ್ಳೋಂಥ ಕೆಪಾಸಿಟಿ ತುಂಬ. ಇದೇನಪ್ಪ ಅಂದರೆ ಇದೊಂದು ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಅಂದರೆ, ಗಂಡಸು ಒಂಥರ ಬೇರೆ ಥರ ಬಿಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಹೆಣ್ಮಕ್ಳನ್ನ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಇದು ಇತಿಹಾಸದಲ್ಲಿ ಇದೆ. ಇತಿಹಾಸದಂದರೆ ಬ್ರಹ್ಮ ಏನು ಹೆಣ್ಣನ್ನು ಸೃಷ್ಟಿ ಮಾಡಿದಿರ್ತಾನಲ್ಲ, ತಯಾರು ಮಾಡಿದಿರ್ತಾನಲ್ಲ, ಸೊ ಮನುಷ್ಯನ ಅರ್ಥ ಮಾಡ್ಕೊಳ್ಳೋ ಆಗದೆ ಇರೋ ಥರ ರೆಡಿ ಮಾಡಿರೋದು, ಆಗೋದಿಲ್ಲ ಅಂತ ಹೇಳಿರೋದು. ಬಟ್ ಈ ಪ್ರಪಂಚದಲ್ಲಿ ಗಂಡಸರನ್ನ ಬೇಕಾದರೆ ಯಾರು ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ಬಟ್ ಹೆಣ್ಮಕ್ಳನ್ನ ಯಾವುದೇ ಥರ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಆಗೋದು ಇಲ್ಲ. ಯಾಕಂದರೆ ಅದು ಆ ಬ್ರಹ್ಮನಿಂದನೂ ಸಾಧ್ಯ ಆಗಿರಲಿಲ್ಲ. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ದೇವರಿಂದನೂ ಸಾಧ್ಯ ಆಗಿರಲಿಲ್ಲ. ಸೊ ಆಗೋದು ಇಲ್ಲ ಅಂತೆ. ಆ ಥರನ ಹೆಣ್ಮಕ್ಳನ್ನ ರೆಡಿ ಮಾಡಿದ್ದ.